ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಭಾಳ ಗಮನವಿಟ್ಟು ಕೇಳಿ. ನೀವು ಈಗ ತಾನೇ ಎಂಟ್ರಿ ಕೊಟ್ಟಿದ್ದೀರಾ, ಅಥವಾ ಈಗ ಕೋಚಿಂಗ್ ಜಾಯ್ನ್ ಆಗಿದ್ದೀರಾ, ಅಥವಾ ಈಗ ಕೋಚಿಂಗ್ ಮುಗಿಸೋದು 4 ತಿಂಗಳಾಗಿದೆ, ಅಥವಾ ಈಗ ನಡೀತಾ ಇದೆ, ಒಟ್ಟಿನಲ್ಲಿ ಹೊಸಬರಿದ್ದೀರಾ. ನೀವು ಮಾಡೋ ಮಿಸ್ಟೇಕ್ ಏನಂದರೆ, ಆ ಮಿಸ್ಟೇಕ್ ನೀವು ಮಾಡಿಲ್ಲ ಅಂದರೆ ಆದಷ್ಟು ಭಾಳ ಬೇಗ ಜಾಬ್ ತೊಗೊತೀರ. ಆ ಮಿಸ್ಟೇಕ್ಸ್ ಭಾಳ ಜನ ಮಾಡ್ತಾರೆ. ಅದಕ್ಕೆ 90% ಜನ ಮಿಸ್ಟೇಕ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀ. ನನ್ನ ಹಿಡ್ಕೊಂಡು ನಾನು ಓದುವಾಗಲೂ ಹೇಳ್ತಾ ಇದ್ದೀನಿ. ಏನು ಮಾಡ್ತೀರಾ ನೀವು? ನಿಮಗೆ ಗೊತ್ತಿರಲ್ಲ ಅದರ ಆಳ, ಅದರ ಒಂದು ಅಂತರ, ಪರೀಕ್ಷೆ ಅಂದ್ರೇನು ಏನೂ ಗೊತ್ತಿರಲ್ಲ. ಸುಮ್ಮನೆ ನೀವು ಕೋಚಿಂಗ್ ಹೋಗ್ತಿರ್ತೀರ, ಕ್ಲಾಸಸ್ ಕೇಳ್ತೀರಾ, ಬಂದು ಅವ್ರು ಹೇಳಿದಷ್ಟು ಓದ್ತೀರಾ, ಅಥವಾ ಕೆಲವರು ಕೋಚಿಂಗು ಹೋಗಲಾರ್ದೇ ಓದ್ತಿರ್ತೀರಾ. ಹಿಂಗೆ ಮಾಡ್ತಾನೆ 6 ತಿಂಗಳು ವರ್ಷ ಕಳೆದು ಬಿಡ್ತೈತಿ. ಎಕ್ಸಾಮ್ ಬರೆದ್ರೆ ಎಕ್ಸಾಮಲ್ಲಿ ಸ್ಕೋರ್ ಬರೋಲ್ಲ, ಹುಚ್ಚಿಡಿದು ಬಿಡ್ತೈತೆ. ಆಮೇಲೆ ನಾನು ಎಷ್ಟು ದಡ್ಡ, ನಾನು ಡಿಗ್ರಿಲಿ ಎಷ್ಟು ಶಾಣೆ ಇದ್ದೆ, ಎಷ್ಟು ಇಂಟೆಲಿಜೆಂಟ್ ಇದ್ದೆ, ಈಗ ಎಷ್ಟು ದಡ್ಡಾಗಿನಲ್ಲ, ಇವೆಲ್ಲ ಪ್ರಶ್ನೆಗಳು, ಯಕ್ಷ ಪ್ರಶ್ನೆಗಳು ಶುರು ಆಗುತ್ತೆ. ಸೊ ನಾನು ಅದಕ್ಕೆ ಹೇಳ್ತೀನಿ, ಇಂಥ ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ನಾನು ಹೇಳೋದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಸೊ ಫಸ್ಟ್ ಪಾಯಿಂಟ್, ನೀವು ಫಾರ್ ಎಕ್ಸಾಂಪಲ್ ಈಗ ಪಿ ಸಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ. ಪಿ ಸಿ ಎಕ್ಸಾಮ್ ಬರೆದವ್ರನ್ನ ಸ್ವಲ್ಪ ಮಾತಾಡಿಸ್ಬೇಕು. ನೀವು ಪಾಸ್ ಆಗಲೇಬೇಕಂತೇನಿಲ್ಲ. ನಿಮ್ಗೆ ಆ್ಯಕ್ಚುಲಿ ಪಾಸ್ ಆದವ್ರಿಗಿಂತಲೂ ಒಂದು 4-5 ಸಲ ಬರೆದಿರ್ತಾರೆ ನೋಡಿರಿ, ಅವ್ರು ಕೊಡುವಂಥದ್ದು ಗೋಲ್ಡನ್ ವರ್ಡ್ಸ್. ಅವ್ರು ಕೊಡುವಂಥ ಒಂದು ಅನುಭವದ ಮಾತುಗಳು ಗೋಲ್ಡನ್ ವರ್ಡ್ಸ್. ಏನು ಮಾಡಬೇಕು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಡೋಂಟ್ ವರಿ, ಅವರು ಹೇಳ್ತಾರೆ. ದಿನನಿತ್ಯದಲ್ಲಿ ಟಚ್ಚಲ್ಲಿರ್ಬೇಕು ನಿಮ್ಮ ಸೀನಿಯರ್ ಜೊತೆಗೆ. ಪಿ ಸಿ ಆದವರು ಓಕೆ, ಆಗಲಾರ್ದವ್ರು ಇನ್ನೂ ಓಕೆ, ಆದರೆ ಅವ್ರು ಬರೆದಿರ್ಬೇಕು. ನೀವು ಯಾವುದೇ ಎಕ್ಸಾಮ್, ಪಿ ಎಸ್ ಐ ಬರೆದ್ರೆ ಪಿ ಎಸ್ ಐ, ಒಟ್ಟಿನಲ್ಲಿ ಅದ್ರ ಕಡೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆ ನೀವು ಮಾತಾಡಿದ್ರೆ ಅದು ಕೋಟಿ ರೂಪಾಯಿಗೆ ಸಮ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕಂದ್ರೆ, ನೀವು ಕ್ವಶನ್ ಪೇಪರ್ಸ್ ಯಾವಾಗಲೂ ನಿಮ್ಮ ಜೊತೆಗೆ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಪಿ ಎಸ್ ಐ ಎಕ್ಸಾಮ್ಗೆ ಪಿ ಎಸ್ ಐದು ಕ್ವಶನ್ ಪೇಪರ್ ಇರಲೇಬೇಕು. ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸಾಮ್ದು ಕ್ವಶನ್ ಪೇಪರ್ ಇರಬೇಕಾಗುತ್ತೆ. ಕೆ ಎಸ್ದು, ಎಫ್ ಡಿ ಅದು, ಅಂದರೆ ಸೇಮ್ ಸಿಲೆಬಸ್. ಈಗ ಜಿ ಕೆ ಅಂತ ಬರುತ್ತೆ, ಫಸ್ಟ್ ಪೇಪರ್ 1 ಬರುತ್ತಲ್ಲ, ಎಲ್ಲ ಸಂವಿಧಾನ, ಹಿಸ್ಟ್ರಿ, ಜಾಗ್ರಫಿ ಅದೇ ಇರುತ್ತಲ್ಲ, ಅಂಥದ್ದು ಸಿಮಿಲರ್ ಸಬ್ಜೆಕ್ಟ್ ಇರೋ ಸಿಲೆಬಸ್ ಇರೋದನ್ನು ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾ ಇರಬೇಕು. ಇದು ಯಾರು ಮಾಡ್ತಿರಲ್ಲ, ನೀವಿನ್ನೂ ಸಿಲೆಬಸ್ಸೇ ಕಂಪ್ಲೀಟ್ ಮಾಡಿಲ್ಲ, ಇನ್ನೂ ಸರಿಯಾಗಿ ಪೂರ್ತಿ ನೀವು ಓದಿಲ್ಲ, ಅಥವಾ ಇನ್ನೂ ಕೋಚಿಂಗಲ್ಲಿ ಇನ್ನೂ ಮುಗಿಸಿಲ್ಲ, ಇರಲಿ, ಕ್ವಶನ್ ಪೇಪರ್ ನೋಡ್ತಾ ಇರಬೇಕು. ನಿಮ್ಗೆ ಗೊತ್ತಿದೆ, ರೋಡಲ್ಲೊಂದು ಹುಡುಗಿ ಹೋಗ್ತಿರ್ತಾಳೆ, ಭಾಳ ಬ್ಯೂಟಿಫುಲ್ ಇರ್ತಾಳೆ, ಅವಳು ನಮಗೆ ಬೀಳಲ್ಲ ಅಂತ ಗೊತ್ತಿರುತ್ತೆ, ಆದರೂ ನೋಡ್ತಿರ್ತೀರ. ಹಾಗೆಯೇ ಈ ಕ್ವಶನ್ಗೆ ನನಗೆ ಆನ್ಸರ್ ಗೊತ್ತಿಲ್ಲ ಅಂತಿರುತ್ತೆ, ಆದರೂ ನೋಡ್ತಾ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಲ್ಲಿ ಹೇಳೋದು ನಿಮಗೆ ಫ್ಲ್ಯಾಶ್ ಆಗುತ್ತೆ, ಇದು ಬಂದಿದ್ದು ಕ್ವಶನ್, ಇದು 2018 ಬಂದಿದ್ದು, 2020 ಬಂದಿದ್ದು, ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ಸ್ ನೋಡ್ತಾ ಇರಬೇಕು. ನೀವು ಯಾವಾಗ ಕ್ವಶನ್ ಪೇಪರ್ಸ್ ಹೆಚ್ಚಿಗೆ ನೋಡ್ತಿರೋ, ಯಾವಾಗ ಕ್ವಶನ್ ಪೇಪರ್ ಜೊತೆಗೆ ಹೆಚ್ಚಿಗೆ ಸಂಬಂಧ ಇಟ್ಕೊತಿರೋ, ಅದ್ರ ಜೊತೆಗೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡ್ತಿರೋ, ನೀವು ಗೆದ್ರಿ. ಇದ್ದು ಮಜಾ ಇದೆ, ಇಲ್ಲಿ ಮಜಾ ಇದೆ. ಸೊ 1ನೇ ಪಾಯಿಂಟ್ ಏನು ಮಾಡಬೇಕು, ನಿಮ್ಮ ಸೀನಿಯರ್ ಜೊತೆಗೆ ಹೆಚ್ಚಿಗೆ ಕಾಂಟ್ಯಾಕ್ಟಲ್ಲಿ ಇರಬೇಕು. ರೆಸ್ಪೆಕ್ಟ್ ದಮ್. ಭಾಳ ಜನ ಏನು ಮಾಡ್ತೀರಾ, ಇವ್ನು ನೋಡಲ್ಲೇ 4 ವರ್ಷದಿಂದ ಓದಾಗತ್ತಾನೆ, ಇಲ್ಲೇ ನಿಮ್ಮ ಶಿಷ್ಯ, ನಾನು ನೋಡು 3 ತಿಂಗಳದಾಗ ಹೊಡ್ಕೊಂಡು ಹೋಗ್ತೀನಿ, 4 ವರ್ಷ ಆದಮೇಲೆ ನಿಮಗೂ ನೋಡಿ ಮತ್ತೊಬ್ಬ ಅಂತಾನೆ. ಅದಕ್ಕೆ ಹೇಳೋದು, ನೀವು ಅಂದ್ಕೊಂಡಷ್ಟು ಸರಳ ಅಲ್ಲ. 4 ವರ್ಷ ಕೆಲವರು 8 ವರ್ಷದಿಂದ ಶ್ರಮ ಹಾಕ್ತಾ ಇದ್ದಾರೆ. ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ನಾನು ಹೇಳಿದ್ರೆ ನಿಮಗೆ ಫಸ್ಟಿಗೆ ಹೇಳ್ಬಿಟ್ಟು ನಿಮಗಿನ್ನ ಅದರ ಆಳ ಅಂತರ ಗೊತ್ತಿರಲ್ಲ ಅಂತ ಅರ್ಥ. ಅಷ್ಟು ಸರಳ ಅಲ್ಲ, ನೀವು ಅಂದ್ಕೊಂಡಷ್ಟು ಸರಳ ಅಲ್ಲ, ಮತ್ತು ಅಸಾಧ್ಯ ಅಂತಲೂ ಇಲ್ಲ. ಅದಕ್ಕೆ ಅದರದೇ ಆದ ಒಂದು ಡೆಡಿಕೇಶನ್ ಇದೆ, ಅದಕ್ಕೆ ಅದರದೇ ಆದ ಒಂದು ಶ್ರಮ ಇದೆ. ಅದು ನೀವು ಹಾಕಿದ್ದೇ ಆದಲ್ಲಿ 100% ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಸೊ 1ನೇ ಪಾಯಿಂಟ್ ಏನು, ಆ ಪಿ ಸಿ, ನೀವು ಯಾವುದೇ ಎಕ್ಸಾಮ್ ಬರೀರಿ, ಕೆ ಎಸ್, ಎಫ್ ಡಿ, ನೀವು ಯಾವ್ದು ಬರೀತೀರ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಯಾರಾದರೂ ಒಬ್ಬರು ಪರಿಚಯ ಮಾಡ್ಕೋಬೇಕು, ನೀವು ಮಾಡ್ಕೋಬೇಕು, ಮಾತಾಡಬೇಕು. ಅವ್ರ ಅನುಭವದ ಮಾತುಗಳು ಭಾಳ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟು, ಕ್ವಶನ್ ಪೇಪರ್ ಜೊತೆಗೆ ಹೆಚ್ಚಿಗೆ ಸಂಬಂಧ ನೀವು ಬೆಳೆಸಬೇಕು, ಹೆಚ್ಚಿಗೆ, ಎಸ್ಪೆಷಲಿ ಓಲ್ಡ್ ಕ್ವಶನ್ಸ್. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಮಾಡಬೇಕಂದ್ರೆ, ಪ್ರಾಕ್ಟೀಸ್ ಮಾಡಬೇಕು. ಟೆಸ್ಟ್ ಸೀರೀಸ್. ನೀವು ಬರೀ ಕೋಚಿಂಗ್ ತೊಗೊಂಡು ಸ್ವಂತ ಓದ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ನೀವು ಕೋಚಿಂಗ್ ತೊಗೊಂಡು ಮರ್ತು ಹೋಗುತ್ತೆ, ನೀವು ಸ್ವಂತ ಓದಿದ್ದು ಮರ್ತು ಹೋಗುತ್ತೆ, ಏನು ಬೇಕಾದ್ರೂ ಮರ್ತು ಹೋಗುತ್ತೆ. ಆದರೆ ನೀವು ಟೆಸ್ಟ್ ಸೀರೀಸ್ ಬರೆದಿದ್ದು, ನೀವೇ ಮನೆಯಾಗ ಕುಂತು ಟೆಸ್ಟ್ ಸಾಲ್ವ್ ಮಾಡಿದ್ದು ಒಟ್ಟ ಮರೆಯಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಅದು ಹೆಂಗೆ ಮಾಡಬೇಕು ಟೆಸ್ಟು? ಭಾಳ ಜನ ನಾವು ಟೆಸ್ಟ್ ಸೀರೀಸ್ ಹೋಗಲ್ಲ ಸರ್, ಎಲ್ಲಿ ಟೆಸ್ಟ್ ಸೀರೀಸ್ ಹಚ್ಚಲ್ಲ, ನಾನು ಮನೇಲೇ ಸಾಲ್ವ್ ಮಾಡಿದೆ. ಎಸ್, ಕ್ವಶನ್ ಪೇಪರ್ ತೊಗೊಂಬರ್ಬೇಕು, 100 ಕ್ವಶನ್ ಪೇಪರ್ ನೋಡಲಾರ್ದೆ ಸಾಲ್ವ್ ಮಾಡಬೇಕು. ಟೈಮ್ ಹಚ್ಚಿ, ಎಕ್ಸಾಮ್ ಹಾಲಲ್ಲಿ 2 ಗಂಟೆ ಇರುತ್ತಾ ಅಥವಾ 1.5 ಗಂಟೆ ಇರುತ್ತಾ, ಅದೇ ಸೇಮ್ ಟೈಮ್ ಹಚ್ಚಿ ಕ್ವಶನ್ ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಎಲ್ಲ ಒಂದು ರೂಮ್ ಬಾಗಿಲ ಹಾಕ್ಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಅದು ಎಷ್ಟಾದ್ರೆ ಕರೆಕ್ಟ್ ಆಗಲಿಲ್ಲ ಆಮೇಲೆ ನೋಡೋಣ, ತಪ್ಪು ಸರಿ ಆಮೇಲೆ 100ಕ್ಕೆ 30 ಮಾರ್ಕ್ಸ್ ಬರಲಿ, ನಿಮಗೆ 40 ಬರಲಿ, ಎಲ್ಲ ಸಾಲ್ವ್ ಮಾಡಿದ್ಮೇಲೆ ಆಮೇಲೆ ಲಾಸ್ಟಿಗೆ ಆನ್ಸರ್ ನೋಡಬೇಕು. ಅದು ನಿಮಗೆ ಭಾಳ ಅಂದ್ರೆ ಭಾಳ ನಾಲೆಜ್ ಕೊಡುತ್ತೆ. ಅದು ಒಟ್ಟ ಮರೆಯಲ್ಲಿ ನೀವು. ಯಾಕಂದರೆ ಥಿಂಕ್ ಮಾಡ್ತಿರಲ್ಲ, ಈ ಕ್ವಶನಿಗೆ ಏನು ಬಿನ, ಸಿನ, ಡಿನ, ಈ ಥರ ವಿಚಾರ ಮಾಡಿ ಥಿಂಕ್ ಮಾಡ್ತಿರಲ್ಲ, ಅದು ರಿಯಲ್ ನಾಲೆಜ್. ತಲೆ ಕೆಡ್ಸ್ಕೊತೀರಿ ನೋಡಿರಿ, ತಲೆ ಕೆಲಸ ಕೊಡ್ತೀರಿ ನೋಡಿರಿ, ಆಮೇಲೆ ತಲೆ ಹಿಡ್ಕೊಂಡು ನೋಡ್ರಿ ಹಿಂಗೆ ಬಿಸಿಯಾಗಿರ್ತೈತಿ, ಅದು ರಿಯಲ್ ನಾಲೆಜ್. ಗೊತ್ತಾಯ್ತಾ? ನೀವು ಸ್ವಂತ ಓದಿದ್ದು ಮರ್ತೋಗುತ್ತೆ, ಕ್ಲಾಸಲ್ಲಿ ಮರ್ತೋಗುತ್ತೆ, ಆದರೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು, ಇದು ಆನ್ಸರ್ ಅಂತ ನೀವು ಮರೆಯೋಕ್ಕೆ ಸಾಧ್ಯನಿಲ್ಲ. ಅದು ಮುಂದೆ 1 ವರ್ಷಗಟ್ಟಲೆ ನಿಮ್ಮ ತಲೆಯಲ್ಲಿ ಇರ್ತೈತಿ. ಇದನ್ನು ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಕ್ಲಿಯರ್ ಇದೆಯಾ? ಸೊ 3 ಸ್ಟೆಪ್ಸ್ ಗೊತ್ತಾಯ್ತಾ? ಒಂದು, ನಿಮ್ಮ ಸೀನಿಯರ್ ಜೊತೆಗೆ ಪಿ ಸಿ ನೀವು ಫಾರ್ ಎಕ್ಸಾಂಪಲ್ ಈ ಪಿ ಸಿ ಸ್ಟೂಡೆಂಟ್ ಅಂದರೆ ಆದವರು, ಅಥವಾ ಆ ಫೀಲ್ಡಲ್ಲಿ ಭಾಳಷ್ಟು ಎಕ್ಸಾಮ್ ಬರೆದವರು, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು, ಯಾವಾಗಲೂ ಟಚ್ಚಲ್ಲಿ ಇರಬೇಕು. ರೆಸ್ಪೆಕ್ಟ್ ದೆಮ್.
ಓಕೆ, ನಾನು ಹೇಳಿದ್ನಲ್ಲ ಅಹಂಕಾರ ತೋರಿಸಂಗಿಲ್ಲ ಒಂದನೇದು. ಸೆಕೆಂಡ್ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಜೊತೆಗೆ ಹೆಚ್ಚು ಸಂಬಂಧ ಬೆಳೆಸಬೇಕು. ಕ್ವಶನ್ ಪೇಪರ್ ನೀವಿನ ಸಿಲೆಬಸ್ ಮುಗಿದಿಲ್ಲ ಗೊತ್ತಿಲ್ಲ ನಿಮ್ಮ ಸಬ್ಜೆಕ್ಟ್, ಆದರೂ ಕ್ವಶನ್ ಪೇಪರ್ ನೀವು ನೋಡ್ತಾ ಇರಬೇಕು, ದಿನ ಒಂದು ಅರ್ಧ ತಾಸು ನೋಡ್ತಾ ಇರಬೇಕು, ಅರ್ಧ ತಾಸು ದಿನ. ಆಮೇಲೆ ಎಲ್ಲ ನಿಮ್ಮ ಸಿಲೆಬಸ್ ಮುಗಿಯುತ್ತೆ, ಎಲ್ಲ ನಿಮ್ಮದು ಕ್ಲಾಸಸ್ ಮುಗಿಯುತ್ತೆ, ಅಥವಾ ನೀವೇ ಸ್ವಂತ ಓದ್ತಿರ್ತೀರ. ಆಮೇಲೆ ಕ್ವಶನ್ ಪೇಪರ್ ಹೆಚ್ಚು ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಅಂತ ಕರೀತಾರೆ, ಟೈಮ್ ಹಚ್ಚಿ ಅದು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಾನು ಹೇಳಿದೆ. ಇವು 3 ನೀವು ಸ್ಟೆಪ್ಸ್ ಫಾಲೋ ಮಾಡ್ತಾ ಹೋದರೆ, ಶ್ರದ್ಧೆಯಿಂದ ಕ್ಲಾಸ್ ಕೇಳ್ತಾ, ಶ್ರದ್ಧೆಯಿಂದ ನೀವು ದಿನ 6 ರಿಂದ 8 ಗಂಟೆ ಓದ್ತಾ ಹೋದರೆ, ಯಾವುದೇ ಎಕ್ಸಾಮ್ ಇರಲಿ, PC ಹಿಡ್ಕೊಂಡು PSI, FDA, SDA, KS ಯಾವುದೇ ಎಕ್ಸಾಮ್ ಇರಲಿ, ಎಲ್ಲ ಎಕ್ಸಾಮ್ ಪಾಸ್ ಮಾಡ್ತಾರೆ. ಇವು 3 ನೆನ್ಪಿಟ್ಕೊರಿ ಸದ್ಯಕ್ಕೆ. ಕ್ಲಿಯರ್ ಇದೆ? ಇವು 3 ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿ ಇದ್ದಿದ್ದೆ ಅದರಲ್ಲಿ ನೀವು ನಿಮ್ಮದು ವರ್ಷಾನುಗಟ್ಟಲೆ ಟೈಮ್ ವೇಸ್ಟ್ ಆಗಲ್ಲ, ಆದಷ್ಟು ಬೇಗ ನೀವು ನೌಕರಿ ಮಾಡ್ಕೋತೀರ. ಥ್ಯಾಂಕ್ ಯು, ಧನ್ಯವಾದ.